ನಮ್ಮ ಚಾನೆಲ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮ್ಮ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನ ಬಸವನಗುಡಿಯಲ್ಲಿರುವ ಬಾಂಬೆ ಸ್ನ್ಯಾಕ್ಸ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಬಸವನಗುಡಿಯ ಗಾಂಧಿ ಬಜಾರಲ್ಲಿರುವಂತಹ ಬಾಂಬೆ ಸ್ನ್ಯಾಕ್ಸ್ ಸೆಂಟರಲ್ಲಿ ನಿಮಗೆ ಎಷ್ಟು ರುಚಿಕರವಾದ ಸ್ನ್ಯಾಕ್ಸ್ ಸಿಗುತ್ತೆ ಸ್ನೇಹಿತರೆ. ಸಿಹಿ ಇಷ್ಟಪಡೋರು, ಖಾರ ಇಷ್ಟಪಡೋರು ಇಬ್ಬರು ಇಲ್ಲಿ ಬಂದು ತಿನ್ಬಹುದು. ನಿಮಗೆ ಇಷ್ಟ ಆಗುವಂತಹ ರುಚಿ ಇರುವಂತಹ ಸ್ನ್ಯಾಕ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಗುಲಾಬ್ ಜಾಮೂನ್ ಎಷ್ಟು ಚೆನ್ನಾಗಿದೆ. ಜೊತೆಗೆ ಡ್ರೈ ಗುಲಾಬ್ ಜಾಮೂನ್ ಕೂಡ ಸಿಗುತ್ತೆ ಇಲ್ಲಿ. ಯಾವಾಗಲೂ ತುಂಬ ರಶ್ ಇರುತ್ತೆ ಸ್ನೇಹಿತರೆ. ಇಲ್ಲಿ 16 ವರ್ಷಗಳಿಂದ ಇವರು ಇಲ್ಲಿ ಸ್ನ್ಯಾಕ್ಸ್ ಸೆಂಟರನ್ನು ನಡೆಸ್ತಾ ಇದ್ದಾರೆ. ಅವಾಗ್ಲಿಂದ ಅದೇ ರುಚಿಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ. ತುಂಬ ಜನ ತುಂಬ ದೂರದಿಂದೆಲ್ಲ ಬಂದು ಇಲ್ಲಿ ಸ್ನ್ಯಾಕ್ಸನ್ನು ತಿಂದೋಗ್ತಾರೆ. ಈಗ ಇವರು ಕಚೋರಿಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಸಿಗುವಂತಹ ಸ್ನ್ಯಾಕ್ಸು ತುಂಬಾ ರುಚಿಯಾಗಿರುತ್ತೆ, ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಒಂದು ಸಲ ಬಂದರೆ ಮತ್ತೆ 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 ಬರಬೇಕು ಅನಿಸುತ್ತೆ, ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಸ್ನೇಹಿತರೆ ನೋಡಿ, ಕಚೋರಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವೀಟ್ ಮತ್ತು ಖಾರ ಎರಡೂ ರೀತಿಯ ಕಚೋರಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ಸಮೋಸ ಸಿಗುತ್ತೆ, ಮಸಾಲ ಪಾಪಡ್, ವಡಾ ಪಾವ್, ಪಾಪಡಿ, ಬ್ರೆಡ್ ಕಟ್ಲೆಟ್, ಮಿರ್ಚಿ ವಡಾ, ಸಿಹಿ ಕಚೋರಿ, ಜಿಲೇಬಿ, ಕೇಸರ್ ಲಸ್ಸಿ, ಬಾಸುಂದಿ ಮತ್ತು ಬಿಸಿ 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 ಜಿಲೇಬಿ ಸಿಗುತ್ತೆ ಸ್ನೇಹಿತರೆ. ಸ್ವೀಟ್ ಮತ್ತು ಖಾರ ಎರಡು ರೀತಿಯ ಒಂದು ಸ್ನ್ಯಾಕ್ಸನ್ನು ನೀವು ತಿನ್ನಬೇಕು ಅಂದರೆ ಇಲ್ಲಿಗೆ ನೀವು ಭೇಟಿ ಕೊಡಲೇಬೇಕು. ಖಂಡಿತವಾಗ್ಲೂ ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇಡೀ ಬೆಂಗಳೂರಲ್ಲಿ ಎಲ್ಲಿ ಹುಡುಕಿದ್ರೂ ಇವ್ರು ಕೊಡುವಂತಹ ರುಚಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಸ್ನೇಹಿತರೆ. ಅಂತಹ ರುಚಿಕರವಾದ ಸ್ನ್ಯಾಕ್ಸನ್ನು ತಿನ್ನಬೇಕು ಅಂದರೆ ಒಂದ್ಸಲ ಬಾಂಬೆ ಸ್ನ್ಯಾಕ್ಸ್ಗೆ ವಿಸಿಟ್ ಕೊಡಿ ಸ್ನೇಹಿತರೆ. ನೋಡಿ, ಕಚೋರಿ ರೆಡಿ ಆಗಿದೆ. ಬಾಯಲ್ಲಿ ನೀರು ಬರ್ತಿದೆ ಅಲ್ಲ ತಿನ್ನಬೇಕು ಅಂತ. ನಿಮಗೂ ಅನ್ನಿಸ್ತಿದ್ರೆ ಒಂದ್ಸಲ ಗಾಂಧಿ ಬಜಾರಲ್ಲಿರುವ ಬಾಂಬೆ ಸ್ನ್ಯಾಕ್ಸ್ ಸೆಂಟರ್ಗೆ ಭೇಟಿ ಕೊಡಿ ಸ್ನೇಹಿತರೆ. ಹಾಗೆ ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲಲ್ಲಿ ಈ ರೀತಿಯ ಸಾಕಷ್ಟು ವಿಡಿಯೋಸ್ಗಳು ನಿಮಗೆ ಬರ್ತಾನೆ ಇರುತ್ತೆ. ಅದು ಯಾವುದು ಮಿಸ್ ಆಗಬಾರ್ದು ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ, ಈಗ ಮಸಾಲ ಪಾಪಡ್ ರೆಡಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಅವರು ಅದನ್ನು ರೆಡಿ ಮಾಡ್ತಿರೋ ರೀತಿ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಈ ರೀತಿಯ ಮಸಾಲ ಪಾಪಡ್? ನೀವು ಒಂದು ಕ್ರಿಸ್ಪಿಯಾಗಿರೋ ಟೇಸ್ಟಿಯಾಗಿರೋ ಮಸಾಲ ಪಾಪಡನ್ನು ತಿನ್ನಬೇಕು ಅಂದರೆ ಒಂದ್ಸಲ ವಿಸಿಟ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ, ತುಂಬ ರುಚಿಕರವಾಗಿರುತ್ತೆ. ತಿಂಡಿ ಪ್ರಿಯರಿಗೆ ಹೇಳಿ ಮಾಡಿಸಿದಂಥ ಒಂದು ಸ್ನ್ಯಾಕ್ಸ್ ಸೆಂಟರ್ ಇದು ಅಂತಲೇ ಹೇಳ್ಬೋದು. ಹಾಗೆ ಸಮೋಸ ಪ್ರಿಯರಿಗೂ ಕೂಡ ರುಚಿಕರವಾದಂತಹ ಸಮೋಸ ಕೂಡ ಸಿಗುತ್ತೆ. ಸಮೋಸ ನೋಡಿ ರೆಡಿ ಆಗ್ತಾ ಇದೆ. ಸಮೋಸ ಅಂತೂ ಯಾರಿಗಿಷ್ಟ ಇಲ್ಲ? ಸಮೋಸ ಪ್ರಿಯರು ಎಲ್ಲರೂ ಇರ್ತಾರೆ. ಎಲ್ರಿಗೂ ಸಮೋಸ ಇಷ್ಟ ಆಗೇ ಆಗುತ್ತೆ ಅಲ್ವಾ? ನಿಮಗೂ ರುಚಿಯಾದ ಸಮೋಸ ಬೇಕು ಅಂದರೆ ನೋಡಿ ವಿಸಿಟ್ ಮಾಡಿ, ತುಂಬ ರುಚಿಯಾಗಿರುತ್ತೆ. ಇಲ್ಲಿ ತುಂಬ ಜನ ತುಂಬ ವರ್ಷಗಳಿಂದ ಬರ್ತಿರ್ತಾರೆ. ಯಾಕಂದರೆ ಅಷ್ಟು ರುಚಿ ಇರುತ್ತೆ ಇಲ್ಲಿ, ಅಷ್ಟು ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ನ್ಯಾಕ್ಸನ್ನು ತಿನ್ನೋದಕ್ಕೆ ತುಂಬ ದೂರದಿಂದೆಲ್ಲ ಬರ್ತಿರ್ತಾರೆ. ಜೊತೆಗೆ ಪಾರ್ಸೆಲ್ನ ಕೂಡ ತೊಗೊಂಡೋಗ್ತಾರೆ. ಯಾವಾಗಲೂ ತುಂಬ ರಶ್ ಇರುತ್ತೆ ಸ್ನೇಹಿತರೆ. ಯಾವಾಗಲೂ ಇಲ್ಲಿ ತುಂಬ ಜನಗಳಿರ್ತಾರೆ. ಅಷ್ಟು ಒಂದು ರುಚಿಯನ್ನು ಕೊಡ್ತಾರೆ. ಅದಕ್ಕೋಸ್ಕರ ಜನ ಇಲ್ಲಿಗೆ ಹುಡ್ಕೊಂಡು ಬರ್ತಾರೆ ಅಂತಲೇ ಹೇಳ್ಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗ್ತಿದೆ ಅಲ್ವಾ? ಹಾಗಿದ್ರೆ ಪ್ಲೀಸ್ ಈಗಲೇ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಸ್ನೇಹಿತರೆ. ನೋಡಿ, ಹಾಗೆ ಇಲ್ಲಿ ಬ್ರೆಡ್ ಕಟ್ಲೆಟ್ ರೆಡಿ ಮಾಡ್ತಿದ್ದಾರೆ. ಇದು ಅಷ್ಟೇ, ಇಲ್ಲಿ ತುಂಬ ಜನ ಇಷ್ಟಪಡ್ತಾರೆ. ಬ್ರೆಡ್ ಕಟ್ಲೆಟ್ ಇಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು. ಚಿಕ್ಕ ವಯಸ್ಸಿಂದ ವಯಸ್ಸಾದವರು ಎಲ್ರಿಗೂ ಇಷ್ಟ ಆಗುವಂತಹ ಬ್ರೆಡ್ ಕಟ್ಲೆಟ್ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ತುಂಬ ರುಚಿ ಇರುತ್ತೆ ಅಂತಲೇ ಹೇಳ್ಬೋದು.
ಏನಾದರೂ ರುಚಿಕರವಾದ ಸ್ನ್ಯಾಕ್ಸ್‌ನ ತಿನ್ನಬೇಕು, ಕಚೋರಿ, ಸಮೋಸ, ಮಸಾಲಾ ಪಾಪಡ್, ವಡಾ ಪಾವ್, ಪಾಪಡಿ, ಬ್ರೆಡ್ ಕಟ್ಲೆಟ್, ಮಿರ್ಚಿ ವಡ, ಸಿಹಿ ಕಚೋರಿ, ಜಿಲೇಬಿ, ಕೇಸರ್ ಲಸ್ಸಿ, ಬಾಸುಂದಿ ಮತ್ತು ಬಿಸಿ ಬಿಸಿ ಜಿಲೇಬಿ ತಿನ್ನಬೇಕು ಅನ್ಸಿದ್ರೆ ಬೆಂಗಳೂರಿನ ಬಸವನಗುಡಿಯ ಗಾಂಧಿ ಬಜಾರಲ್ಲಿರುವಂತಹ ಬಾಂಬೆ ಸ್ನ್ಯಾಕ್ಸ್ ಸೆಂಟರ್‌ಗೆ ವಿಸಿಟ್ ಮಾಡಿ ಸ್ನೇಹಿತರೆ. ಟೈಮಿಂಗ್ಸ್ ಏನಪ್ಪಾ ಇರುತ್ತೆ ಅಂದರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9:30. ಅಮಾವಾಸ್ಯೆ ದಿನ ರಜಾ ಇರುತ್ತೆ. ಹಾಗೆ ಯಾವುದೇ ಫಂಕ್ಷನ್ಸ್ ಅಥವಾ ಪಾರ್ಟಿಗಳಿಗೆ ನಿಮಗೆ ಸ್ನ್ಯಾಕ್ಸ್ ಬೇಕು ಅಂದರೆ ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರೆ ಸ್ನೇಹಿತರೆ. ನಾನು ಇವ್ರದ್ದು ಅಡ್ರೆಸ್ಸು ಮತ್ತು ಫೋನ್ ನಂಬರು ಎಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಮತ್ತೆ ಯಾಕೆ ತಡ, ಪ್ಲೀಸ್ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನೀವೇನಾದರೂ ವಿಸಿಟ್ ಮಾಡಿದ್ರೆ ನನಗೆ ಬಂದು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ನೀವೇನಾದರೂ ಬಸವನಗುಡಿ ಅಥವಾ ಗಾಂಧಿ ಬಜಾರ್ ಕಡೆ ಹೋದರೆ ಒಂದ್ಸಲ ವಿಸಿಟ್ ಮಾಡಿ, ನಿಮಗೂ ಕೂಡ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ. ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ, ಸಾಕಷ್ಟು ಒಳ್ಳೆ ವಿಡಿಯೋಸ್ಗಳಿದೆ. ಫ್ರೀ ಇದ್ದಾಗ ನೋಡ್ತಾ ಇರಿ. ಹಾಗೆ ಒಳ್ಳೆ ವಿಡಿಯೋಸ್ಗಳ ಒಂದು ನೋಟಿಫಿಕೇಷನ್ ನಿಮಗೆ ಬರ್ತಾನೆ ಇರಬೇಕು. ಒಳ್ಳೆ ವಿಡಿಯೋಸ್ ನಮ್ಮ ಚಾನಲಿಂದ ನಿಮಗೆ ಸಿಗಬೇಕು ಅಂದರೆ ಪ್ಲೀಸ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮತ್ತೆ ಒಂದು ಒಳ್ಳೆ ವಿಡಿಯೋಸ್ ಇದೆ, ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತಾನೆ ಇರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.